ಹುಡುಕ್ ಸಾಕಾಯ್ತಾ? ಹಾ ಸಾಕಾಯ್ತಾ ಅಂತ? ಓ ಏನನ್ನು ಅವ್ವ ಮಗಳು ನಾನು ಕಳ್ರು ಅನ್ಕೊಬಿಟ್ಟಿದ್ದೀರಾ ನೀವು? ಮೊದಲು ನಿಮ್ಮ ಮನಸ್ಥಿತಿಯ ಸರಿಯಾಗಿ ಮಾಡ್ಕೊಳ್ಳಿ. ಮೊದಲು ಇರೋರ್ನೆಲ್ಲವ ಅನುಮಾನ ಪಟ್ಬಿಟ್ಟು ಎಲ್ಲಾರನ್ನೂ ಕೆಟ್ಟವ್ರೆ ಅನ್ಕ ಕೂತಿದ್ದೀರಿ. ನೀವೆಂತವ್ರು ಅಂತ ನೀವಿನ್ನೂ ಯೋಚನೆ ಮಾಡಿಲ್ಲ. ಕಡ್ದೋಗಿ ಈಗ ನೋಡ್ತಿದ್ದೀರಿ ತಾನೇ? ನೋಡಿದ್ರಾ ಸರಿ ಆಯ್ತಾ? ಇನ್ನೇನು ಇನ್ನೇನು ಅಂತ ನಡೀರಿ. ಸರಿ ಕತೆ ನಡ್ರಪ್ಪ ನಡ್ರಿ. ಮನೆನೆಲ್ಲ ಹಂಡಿ ನಂಗೊಂದು ವಾರ ಬೇಕಲ್ಲಪ್ಪ ಅಂತೆಲ್ಲ ಹಚ್ಕಟ್ ಮಾಡಕ್ಕೆ. ಅಯ್ಯಯ್ಯಯ್ಯೋ ಅಷ್ಟು ಅಚ್ಚುಕಟ್ಟಾಗಿ ಮಾಡಿದೆ. ನೆನ್ನೆ ತಾನೆಯ ಮನೆಯನ್ನೆಲ್ಲವ ಗುಡಿಸಿ ಪಡಿಸಿ ಅಚ್ಚುಕಟ್ಟು ಮಾಡಿದೆ. ಎಲ್ಲನೂ ಹಾಳು ಮಾಡಿ ಕೆಡಬಿಟ್ರು. ಬಂದ್ಬಿಟ್ಟು ನನಗೆ ಮಂಡಿ ನೋವು, ಬೆನ್ನೆಲ್ಲ ನೋವು, ಕಾಲು ಹರ್ತ ಸೇದ ಅಂತ ನಾನು ಇಲ್ಲಿ ಕೆಲಸ ಮಾಡಕ್ತಾ ಇದ್ದೇನೆ. ಕುಂಡ್ಕೊಂಡು ಕಾಲ ಎಳ್ಕೊಂಡು ಕೆಲಸ ಕೆಮ್ಮಿ ಮಾಡೋದು. ನೀವು ಬಂದ್ಬಿಟ್ಟು ಎಲ್ಲನೂ ಹಾಳು ಮಾಡಿ ಎಕ್ಕುಡ್ಸಿ ಮಡಗ್ಬಿಟ್ರಿ ಕಂತ ತಕೊಳ್ಳಿ. ಮಡಗ್ಬಿಡ್ತವ. ಯಾರನ್ನ ಕೇಳೋದು ಯಾರನ್ನ ಮುಟ್ಟೋದು ನಮ್ಗಂತೂ ಸಾಕಾಗೋಯ್ತು. ಸಾಕಾಯ್ತವ. ಅವ್ರು ಹೇಳ್ತೀವಿ ಬೆಂಕಿ ಹಾಕ. ಸುಮ್ಮನೆ ಆಯ್ತಿಲ್ಲ ನಾನು. ಸುಮ್ಮನಾದಿನ ನಾನು ಮಾಡ್ತೀನಿ. ನ್ಯಾಯ ತೀರ್ಸ್ಕೊತೀನಿ. ಕೂಟಕ್ಕೆ ಕೊಡ್ತೀನಿ ನಾನು. ಕೂಟಕ್ಕೆ ಸುಮ್ಮನೆ ಅನುಮಾನ ಪರಮಾನ ಪಡ್ತಾರೆ ನನ್ನ ಮೇಲೆ. ಏನುವೆ ತಪ್ಪಿಲ್ದರುವೆ ಕಳ್ಳರ ಅಪವಾದ ಓಡಿಸ್ತಾರೆ ಅಂತ. ನಮಗೆ ಒಡೆ ಬರ ಎಲ್ಲ ಅಪವಾದನುವೆ ನಮ್ಮ ತಲೆ ಮೇಲೆ ಹಾಕೊಳ್ಳಂಥದ್ದು ಬೇಕಾಗಿಲ್ಲ ಕತೆ. ನಮ್ಗೆ ಎಂತ ಅಪವಾದ ಬೇಡ, ಏನು ಬೇಡ. ಬೇಕಾಗಿಲ್ಲ ಅಂದರೆ ಬೇಕಾಗಿಲ್ಲ ಅಷ್ಟೇಯ. ಕೊಡ್ತೀನಿ ಇವಾಗ ಕೂಟಕ್ಕೆ. ಅವರೇ ತೀರ್ಮಾನ ಮಾಡಲಿ. ಮನೆಗೆ ಬಂದ್ಬಿಟ್ಟು ದರೋಡೆ ಮಾಡಂಗೆ ಮನೆಯ ಬಂದ್ಬಿಟ್ಟು ಗುಡಿಸಿ ಗುಂಡಾಂತರ ಮಾಡಿಬಿಟ್ರು ಅಂತ ಹೇಳ್ತೀನಿ ನಾನು. ಇದು ಸರಿನೇಯ ಕತೆ. ಸರಿನೇಯ ಗುಡಿಸಿ ಗುಂಡಾಂತರ ಮಾಡಿಬಿಟ್ಟು ಎಲ್ಲನೂ ಹಾಳು ಮಾಡಿ ಎಕ್ಕಡಿಸ್ಬಿಟ್ರಲ್ಲ ಮನೆನೇ. ನಿಮ್ಮ ಹೇಳ್ತೀನಿ ಬೆಂಕಿ ಹಾಕ. ಈ ಥರ ಎಲ್ಲ ಕಲಿಯಕ್ಕೆ ಹೋಗ್ಬೇಡ್ರಿ. ಈ ಥರವ ಮಾಡಿದ್ರೆ ಒಂದು ಒಳ್ಳೆತನ ಮಾಡಬೇಕು, ಒಂದು ಒಳ್ಳೇದಿರಬೇಕು. ನಿಮ್ಮಂಗೆ ಮಾಡಾರ ಎಲ್ಲವ. ಮನೆ ಜನ ಎಲ್ಲ ಬಂದಿರೋ ಚಂದ ನೋಡು. ಏನೋ ಮಾಡ್ಬಿಟ್ಟಿವಿ ಅನ್ನಂಗೆ. ಮನ್ಸ ತಪ್ಪು ಮಾಡ್ದಾನೆ ಇರಕ್ಕಿಲ್ಲ ಹಂಗನ್ಬಿಟ್ಟು ಅದೇ ತಪ್ಪನ ಸಂಡೆ ಗಂಟ ಮಾಡ್ಕೋಕ್ ಆಯ್ಕಿಲ್ಲ ಕಣವ. ಮಾಡ್ಕೋಕ್ ಆಯ್ಕಿಲ್ಲ. ಏನೋ ನಮ್ಮ ಮನೆ ಬರ ಕೆಟ್ಟಿತ್ತು, ಏನೋ ಒಂದು ತಪ್ಪು ಮಾಡ್ದು. ಅದಕ್ಕೆ ತಪ್ಪು ಮಾಡಿದ್ರು ಅಂತ ಅದನ್ನೇ ಹೇಳ್ತಾ ಇದ್ದೆ. ನೀವೇನು ಸಾಚಗಳು, ನಿಮ್ದೇನು ತಪ್ಪು ಮಾಡೋಕ್ಕೆ ಇಲ್ಲ. ನಿಮ್ದು ಗೊತ್ತಿಲ್ಲ ನಿಮ್ಮನೆ ಹೆಂಗೆ ಏನು, ನಿಮ್ಮನೆ ತೂತು ಎಷ್ಟಿದಾವ ಅಂತ ನನಗೆ ಗೊತ್ತಿಲ್ಲ. ಏನೋ ರಾಜವಂಶ ಇವ್ರದ್ದು ಒಂದು ತಪ್ಪು ಮಾಡೋಕ್ಕಿಲ್ಲ ನಂಗೆ ಆಡ್ತಾ ಕೂತವ್ರೆ. ನಿಮ್ಮ ಹೆತ್ತಿಗೆ ಬೆಂಕಿ ಹಾಕ. ದರ್ದ್ರ ಮುಂಡೆವ. ನಾನು ನಿಮ್ದಿನೆಲ್ಲ ಹಾಳು ಮಾಡ್ಬಿಟ್ವಲ್ಲ ಬಂದ್ಬಿಟ್ಟು. ನನ್ನ ಮಗಳ ಜೀವನನ ಹಾಳು ಮಾಡಿ ಎಕ್ಕಡಿಸ್ತಾ. ಇನ್ನೂ ನನ್ನ ಮಗಳ ಜೀವನ ಸರಿ ಮಾಡ್ಕೊಳಕ್ಕೆ ಆಗಿಲ್ಲ ನಾನು. ನನ್ನ ಮಗಳ ಜೀವನವ ಇನ್ನೂ ಸರಿ ಮಾಡ್ಕೊಳಕ್ಕಾಗಿಲ್ಲ. ಎಲ್ಲೆಲ್ಲಿ ಮಾಡಬಾರ್ದು ಸವಾಸ ಎಲ್ಲ ಮಾಡಿಬಿಟ್ಟು ನನ್ನ ಮಗಳ ಜೀವನ ಹಾಳು ಮಾಡ್ಕೊಬಿಟ್ಲು ಕಣಪ್ಪ. ಹಾಳು ಮಾಡ್ಕೊಬಿಟ್ಲು. ಹಿಂಗೆ ಆಗ್ಬಾರ್ದಾಗಿತ್ತು. ಈ ಥರ ಆಗ್ಬಾರ್ದಾಗಿತ್ತು. ನನಗೆ ಮರ್ಯಾದೆ ಹೋಯ್ತಾ ಕೂತದೆ. ಮರ್ಯಾದೆ ಎಂತ ಸವಾಸನೆಲ್ಲ ಮಾಡಿಬಿಟ್ಟು ಕಡ್ದೋಗ್ರಪ್ಪ. ಕಡ್ದೋಗಿ. ಇಲ್ಲ ತಾನೇ ಒಡ್ಬೆ. ಇಲ್ಲ ಅಂದ್ರೂ ನನ್ನ ಮಾತು ಮೇಲೆ ನಂಬಿಕೆ ಇಲ್ದಾನೆ ಮನೆಯೆಲ್ಲ ಒದ್ರಿದ್ರಿ. ಈಗಾರು ಗೊತ್ತಾಗಿರ್ಬೇಕಾಯ್ತದೆ. ನೋಡು ಮಕ್ಕವ ಒಂದಿಷ್ಟು ಅಗ್ಲ ಇರೋದ. ಹೇಳ್ದ ಕೇಳಿದ್ರೆ ಏನಾಯ್ತಿತ್ತು. ಓ ಒಳ್ಳೆಯ ಚಂದಾಗೆ ಮಾಡಿದಿರಿ ಕಂತ ತಕೊಳ್ಳಿ. ಚಂದಾಗಿ ಮಾಡಿದಿರಿ. ನಿಮ್ಮ ಎತ್ತಿಗೆ ಬೆಂಕಿ ಹಾಕ. ನಾನು ಇಂಥ ಮನ್ಸರು ಅಂತ ಅನ್ಕೊಳ್ತಿರ್ತೀರ. ಎಲ್ಲ ಭಾರಿ ಒಳ್ಳೆ ಮನ್ಸರು ಅಂತ ನಾನು ತಿಳ್ಕೊಂಡಿದ್ದೆ. ನಿಮ್ಮಂತೇವ್ರು ಅಂತ ಇಲ್ಲ ಕಣವ. ಇಲ್ಲ ನಿಮ್ಮಂತೇವ್ರು ಅಂತ ಅನ್ಕೊಳ್ತಿರ್ತಿಲ್ಲ. ಏನವ ಸುಮ್ಮನವ್ರೆ ಅಂತ ಬಾಯಿ ಇಷ್ಟು ಉದ್ದ ಬಿಡ್ತಾ ಕೂತಿದ್ದೀನಿ ನೀನು. ಸುಮ್ಮನವ್ರೆ ಅನ್ಬಿಟ್ಟು ಏನು ನಿನ್ನ ಕತೆ ಏನು ಅಂತವ ನಮಗೆ ಗೊತ್ತಿಲ್ವಾ? ಈಗ ಸಿಗ್ತಾ ಇರ್ಬೋದು. ಯಾವ ಥರ ಗೊತ್ತಾಯ್ತದೆ. ಬಂದ್ರಮಿ ನಿಮಗ ರತ್ನಿ ಬೈಲಿ, ಲಕ್ಷ್ಮಿ ಬೈಲಿ. ಇವ್ರ ಜೊತೆಗೆ ಮಾತಾಡ್ತಾ ನಿಂತ್ಕೊಂಡ್ರೆ ಹಾಯ್ಕಿಲ್ಲ. ಬಾ ಹೋಗಿ ಕೂಟ ಪಟ್ಟಕ್ಕೆ ಸೇರ್ಸಾಕಾಯ್ತದೆ. ಬಾಯಿ ಬಿಟ್ಟಾಳ. ನಾವು ಬಂದು ಹಟ್ಟಿಲಿ ಹುಡ್ಕೊರಿ ಏನು ಪ್ರಯೋಜನ? ಎಲ್ಲಿ ಮಡಗಿದ್ದಾಳ ಏನೋ ಎತ್ತವೋ ಯಾವ್ದೇವ್ರು ಕಾಣೆ. ನಮ್ಗೇನು ಗೊತ್ತವ? ಇರೋ ಬೀರು ಪಾರು ಎಲ್ಲ ಹುಡ್ಕಾಯ್ತು, ಎಲ್ಲನೂ ಮಾಡಾಯ್ತು. ಎಲ್ಲಿ ಮಡಗಿದ್ದಾಳೋ ಏನೋ ಕಾಣೆಯ. ಅಲ್ಲ ಕಣಮ್ಮ ಒಡವೆ ತಗೊಳ್ದಾನೆ ಎಲ್ಲಿಗಮ್ಮ ಹೋಗೋದು? ಅಲ್ಲ ನಿಮ್ಮ ಅಮ್ಮಗ ಹೇಳಿಲ್ವ ಅವರು ಇವ್ರಿಗೆ ಕೊಟ್ಟಿನಿ ಅಂತ? ಇಲ್ಲಿ ಎಲ್ಲಿ ಹೊಂಟದದು? ಸರಿಯಾಗಿ ಬಾಯಿ ಬಿಡ್ಸಿ ನೀವು. ಸುಮ್ಮನೆ ಇಲ್ಲ ಅಂತ ತಕ್ಷಣ ಹೊಂಟೋದ್ರೆ ಇವ್ರಿಗೇನಮ್ಮ ತಿನ್ಕೊಂಡು ಇರ್ತಾರೆ. 4 ಲಕ್ಷ ರೂಪಾಯಿ ಬೆಲೆ ಬಾಳೋದು. ನಮ್ಮ ಅಪ್ಪ ಅದನ್ನ ಎಷ್ಟು ಕಷ್ಟದಿಂದ ಗೇಯ್ದಿ ಮಾಡಿ ತಂದವ್ರೆ ಅಂತ ನನಗೆ ಗೊತ್ತು ಕಣಮ್ಮ. ನಿಮಗೂ ಗೊತ್ತು ಕಷ್ಟ ಸುಖ. ನಿಮ್ದು ಅಮ್ಮಯ್ಯ ಕಣಮ್ಮ. ಹೆಂಗಾರು ಮಾಡಿ ಸಾರ ಮಾಡಿ. ಅಲ್ಲ ಅದು ಎಷ್ಟು ಕಷ್ಟಕ್ಕಾಯ್ತಿತ್ತಮ್ಮ. ನಮ್ಮ ಅಪ್ಪನ ಮನೆಯವರು ಸಮಯದಲ್ಲಿ ಬೇಕಲೇಬೇಕು ಅಂತ ಹಠ ಮಾಡಿದ್ರು ಅತ್ತೆ. ನಮಗೆ ಇಷ್ಟು ಚಿನ್ನ ಬೇಕು ಒಡಬೇಕು ಅಂತ ಹಠ ಮಾಡಿದ್ಕೆ ನಮ್ಮ ಅಪ್ಪನಟ್ಟಿಯವ್ರಾಗ ಮಾಡಿಸ್ಕೊಟ್ರು. ಈಗ ಕಂಡರು ತಿಂಡಿ ಅಂತವಾ ಎಷ್ಟು ಕಷ್ಟ ಆಯ್ತು ಗೊತ್ತಾದ್ನ ಮಾಡ್ಸವತ್ತರಿ. ಅದ್ ನೆನ್ಸ್ಕೊಂಡ್ರೆ ನಮಗೆ ಕಣ್ಣಲ್ಲಿ ನೀರೆಲ್ಲ ಕಣಮ್ಮ ರಕ್ತ ಬತ್ತವೆ. ನಮ್ಮ ಅಪ್ಪನ ಮನೆ ಕಷ್ಟ ನೆನ್ಸ್ಕೊಂಡ್ರೆ ನನಗೆ ಅವ್ರ ಕಷ್ಟ ನೆನ್ಸ್ಕೊಬಿಟ್ರೆ ನನಗೆ ಕಣ್ಣಲ್ಲಿ ರಕ್ತ ಬತ್ತವೆ. ನಿಮ್ದು ಅಮ್ಮಯ್ಯ ಕಣಮ್ಮ ಸಾರಾಗಿರ ಇಲ್ಲ ಅಂದ್ರೆ ನಾನು ಸುಮ್ಮನೆ ಆಯ್ಕಿಲ್ಲಮ್ಮ. ಬೇಕಾರೆ ನಿಮ್ಮ ಮಗನ ಬಿಟ್ಟು ಬಿಡೋದೇ ಆಗ್ಲಿ ನಾನು. ಬೇಕಾದ್ರೆ ಅವ್ರ ಬಿಟ್ಟರು ಸಿಕ್ಕಿಲ್ಲ ಕಣಮ್ಮ. ನಂಗೆ ಸರ ಬೇಕು ಅಷ್ಟೇ. ನಮ್ಮ ಅಪ್ಪನಟ್ಟವರು ನನ್ನ ಮಗಳು ಚೆನ್ನಾಗಿರ್ಲಿ ಬದುಕಲಿ ಬಾಳ್ಲಿ ಅಂದ್ಬಿಡ್ತಾನೆ ಅವರು. ಈಗೆಲ್ಲ ಕಷ್ಟಪಟ್ಟು ಅವ್ರ ರಕ್ತ ಸುರಿಸಿ ನನ್ನ ಹೆಂಗ್ ಬೇಕು ನೀವು ಹೆಂಗ್ ಕೇಳಿದ್ರಿ ಮದ್ವೆ ಹಂಗೆ ಮಾಡ್ಕೊಟ್ಟಿರೋದು.
ಈಗ ಸರ ಇಲ್ಲ ಅಂದ್ರೆ ಅಲ್ಲಕನಮ್ಮ ಅವ್ರ ಕಟ್ಪಟ್ಟಿರ ಕಷ್ಟಕ್ಕರ್ವೆ ಪರಿಶ್ರಮಕ್ಕರ್ವೆ ಅಮ್ಮ ಪ್ರತಿಫಲ ಬೇಡವಮ್ಮ. ಅವರು ನಮ್ಮ ಅವ್ವ ಅಪ್ಪ ಕಂಡವ್ರು ತಿಂಡಿ ಅಂದ್ಬಿಟ್ಟು ಅಷ್ಟು ಕಷ್ಟಪಟ್ರ ನಾ ಸುಮ್ಮನೆ ಆಯ್ಕಿಲ್ಲ. ಸಿಕ್ಕಿದ್ಮೇಲೆ ತಕೊಂಡ್ರೆ ಅಪ್ನೇಟಿಗೆ ಕೊಟ್ಬಿಡ್ತೀನಿ ನಾನು. ಅವ್ರವ್ರೆ ಕಷ್ಟದವ್ರೆ ತೀರ್ಸ್ಕಪ್ಪರ್ಸ್ಕೊಂಡು ಸಾಲಾಗೆಲ್ಲ ತೀರ್ಸ್ಕೊಳ್ಳಿ. ನಾನು ನಮ್ಮ ಅವ್ವರು ನನ್ನ ಮಗಳು ಚೆನ್ನಾಗಿರ್ಲಿ ಅಂತ ಮಾಡಿದ್ಕೆ ಇದಾಗಿ ಮಗಳು ಹುಂಡಂಗಲ್ಲ ಆಯ್ತಾಗ ಅಪ್ನೇಟಿಯವ್ರು ಹುಂಡಂಗಲ್ಲ ನಂಗೆ ಹಾಕುತ್ತದೆ. ನಾನು ಹಣೆ ಬರಕಂತ ತಗೊಳ್ಳಿ ಇದೆಲ್ಲವ. ನಿಮ್ಮ ಮಗನ ಹೆಟ್ಗಿದ್ರೆ ಇದೆಲ್ಲ ಯಾಕೆ ಕಾಯ್ತಿತ್ತು. ಒಂದು ಹಾಕ್ಬಿಡಮ್ಮ ಬಾಯ್ ಬಿಡ್ತಾಳೆ ಕತೆ. ಎಣ್ಣೆ ನೀನು ಏನ್ ಜಾಸ್ತಿ ಮಾತಾಡ್ತಾ ಇದ್ದಿ? ಇತ್ತ ತಿರ್ಕ ಮಾತಾಡೋ ನೀನು. ಅಲ್ಲೇನ್ ಮಾಡ್ತಾ ಇದ್ದೀನಿ ನೀನು? ಅಲ್ಲಿ ತಿರ್ಕೊಂಡು ಅತ್ತಾಗಿ ಅವಳ ಮುಂದೆ ಬಾಯಲ್ಲ ರಾಜರೋಸ ಅವಳ ಮುಂದೆ ತೋರ್ಸಕ್ ಬರ್ಬೇಡ. ಇತ್ತ ತಿರ್ಗ್ಬಿಟ್ಟು ಅದೇನು ಬೊಗಳು ನೀನು ಇಲ್ವುಣೆ. ಬಾರಿ ದೇವ್ರ ಮೇಲೆ ಸತ್ಯ ಮಾಡು ಬಾ. ಬಾರಿ ಮಾರಮ್ಮನ ಗುಡಿಗೆ ಹೋಗ್ಬಿಟ್ಟು ನೀನು ಎತ್ಕೊಂಡು ನನಗೆ ಮುಟ್ಟಿಲ್ಲ ಅದನ್ನ ನನಗೆ ಗೊತ್ತಿಲ್ಲ. ಅದಕ್ಕೂ ನನಗೂ ಸಂಬಂಧ ಇಲ್ಲ. ನನ್ನ ಮಗಳು ಈಸ್ಕೊಂಡಿಲ್ಲ ರಮೇಶ ಕೊಟ್ಟಿಲ್ಲ ಅಂದ್ಬಿಟ್ಟು ದೇವ್ರ ಮುಂದೆ ದೇವ್ರ ಮೇಲೆ ಕೈ ಮಾಡಿಬಿಡು ಸಾಕು. ಇನ್ನು ಈ ಕಾಲಕ್ಕೆ ನಿಂತ ಕೇಳಕ್ ಬರಕಿಲ್ಲ. ಸಾರನು ಕೇಳಲ್ಲ ಏನು ಕೇಳಲ್ಲ. ಏನು ಮುಟ್ಟೋದು ಬೇಡ ಕೇಳೋದು ಬೇಡ. ಮಗ ಅಮ್ಮ ಬೇಡ ಕಣಮ್ಮ ಬೇಡ. ಇವ್ರು ಏಸಕಿಲ್ಲ ಕಣಮ್ಮ. ಅದು ಅವ್ರ ಮೇಲೆ ಕೈ ಮಾಡ್ಬೇಕು ಏಸಕಿಲ್ಲ ಅಂತೆ ನನ್ನ ಮಕ್ಕಳು. ಇವರು ಬೇಡ ಕಣಮ್ಮ ಮಡ್ಬಿಡ್ತಾಳೆ. ಮಡ್ಬಿಟ್ಟು ಆಮೇಲೆ ನನಗನ್ನೇ ಆಗ್ಲಾ ಅಲ್ಲ ಕಣತ್ನಿ ಸುಮ್ಮನಿರು. ಅದೇ ಅವ್ರು ಸತ್ತಿ ನಿನಗೂ ಗೊತ್ತು ತಾನೆ. ಮಡುಗು ಅಕಸ್ಮಾತ್ ಅವಳು ಎತ್ಕೊಂಡಿದ್ದು ಮಡ್ಬಿಟ್ರೆ ವಾಂತಿ ಬೇರೆಯಾಗಿ ನಿಗ್ರೋಯ್ತಾಳಲ್ಲ. ನಿಗ್ರೋಯ್ತಾಳಲ್ಲ ಬಿಡು. ನಾ ಸಾಯದ ಟೈಮ್ ಹಾಕೋತಿದ್ರಿ ನೀವೆಲ್ಲವ. ಏನೋ ನಿಮ್ಮ ಮನೆಯಿಂದ ದೋಚಿ ಗುಡ್ಡೆ ಹಾಕೊಂಡು ನಿಮ್ಮ ಮಟ್ಟಿಯವ್ರಿಗೆಲ್ಲ ಮೋಸ ಮಾಡ್ಬಿಟ್ಟು ನಿಮ್ಮ ಮಟ್ಟಿಯರೆಲ್ಲ ಕೊಲೆ ಸುಲಿಗೆ ದರೋಡೆಲ್ಲ ಮಾಡ್ಬಿಟ್ಟಿನಲ್ಲ. ಅದಕ್ಕೆ ನಾನು ಹಾಡ್ಕೊಳ್ದಿರ ನಿಮ್ಗೆ ಹಿತ್ತಿಗೆ ಬೆಂಕಿ ಹಾಕ ಬರ್ಬಾರ್ದು ರೋಗ ಎಲ್ಲ ಬರ. ಜಾಸ್ತಿ ಮಾತಾಡ್ಬೇಡ. ಹಿಂಗೆ ಮಾತಾಡ್ತಾ ಇದ್ರೆ ಯಾರಿಗೂ ಗೊತ್ತಿಲ್ಲ 3 ಜನ ಹೊಟ್ಟಿಗೆ ಬಂದೀವಿ ಇಲ್ಲ ಹಳ್ಳ ತೆಗೆದ್ಬಿಟ್ಟು ಊಟ ಹಾಕ್ಬಿಡ್ತೀವಿ ಜೀವಂತ. ಏನ ಕಡಿದೆ ನೀನು ದರ್ದ್ರ ಮುಂಡೆ ಜಾಸ್ತಿ ಮಾತಾಡ್ತಾಳೆ ಜಾಸ್ತಿಯಾ. ಏನ್ ನೀನು ಏನು ಎಗರಾಡ್ತಾ ಇದೆಯಲ್ಲ? ಕೈ ಕಾಲು ಮುರಿದು ಹಾಕ್ಬಿಟ್ಟು ಹಳ್ಳ ತೊಳ್ಬಿಟ್ಟಿಲ್ಲ ಊಟ ಹಾಕ್ಬಿಡ್ತೀವಿ ದರ್ದ್ರ ಮುಂಡೆ. ಮರ್ಯಾದೆಯಿಂದ ಸರ ಕೊಟ್ರೆ ಸರಿ ಆಯ್ತು. ಆಡ್ತಾರ ಚಂದ ನೋಡು ಆಡ್ತಾರವ. ನಡಿ ದೇವ್ರ ಮೇಲೆ ಕೈ ಮಾಡ್ಬೋ ನಡಿ. ನೀನು ನಿನ್ನ ಹಿಂಗೆ ಹೇಳಿದ್ರೆ ಐಕಿರಾತಿ ಅಳಗ ನಡಿದ್ರಿ ಅವಳನ್ನ. ಒಳ್ಳೆ ಮಾತನ್ನ ಹೇಳಿದ್ರೆ ಒಳ್ಳೆ ಕತೆ ಹೇಳಿದ್ರೆ ಇವ್ರು ಬೊಗ್ಗವ್ರಲ್ಲ ಕತೆ. ಮರ್ಯಾದೆ ತೆಗ್ದ್ರಯ್ಯ ಇವ್ರಿಗೆ ಹಾಗದು. ಉಂಕನಮ್ಮ ಸುಮ್ಮನೆ ಒಳ್ಳೆ ಮಾತನ್ನ ಹೇಳ್ಕೊಂಡು ಒಳ್ಳೆ ತನಕ ಬೆಲೆ ಇಲ್ದಂಗೆ ಆಯ್ತದೆ. ಇಂಥವ್ರಿಗೆಲ್ಲ ಒಳ್ಳೆ ತಂದಲ್ಲಿ ಮಾತಾಡಕ್ ಹೋದ್ರೆ ನಡಿಯಮ್ಮ ನೀನು ನಡಿ. ದೇವ್ರ ಮೇಲೆ ಕೈ ಮಾಡಿಸು. ಇದ್ರೆ ಇರ್ತಾಳೆ ಸತ್ರೆ ಸಾಯ್ತಾಳೆ ಕತೆ. ಮಡಗ್ಬಿಟ್ಟು ಬದುಕಬೇಕು ಅನ್ನೋ ಆಸೆ ಇದ್ರೆ ಸರ ತಂದು ಕೊಡ್ತಾಳೆ. ಇಲ್ಲ ಅಂದ್ರೆ ನಿಗ್ರು ಕತ್ತಾಳೆ ಅಲ್ಲಯ್ಯ. ಆಗ್ಲೇ ಗೊತ್ತಾಯ್ತದೆ ಕತೆ ನಮ್ಗೆ. ಅಲ್ಲ ದೊಡ್ಡ ನನ್ನ ಮಗ ಅವ್ರು ಕೊಟ್ಬಿಟ್ಟು ನನ್ನ ಜೀವ ತೆಗಿತಾ ಕೂತವನೆ. ಜೀವವ ನಮ್ಮ ಅಪ್ಪನಟ್ಟಿಯವ್ರಿಗೆ ಕಷ್ಟ ಮಡಿ ಕತ್ತೀನಿ ಮಡಿಕೊಳಕ್ ಕೊಡ್ತೀನಿ ಅಂದಿದ್ಕೆ ಜಗಳ ಆಡಕ್ ಬಂದ್ಬಿಟ್ಟ. ನಿಮ್ಮ ಅಪ್ಪನಟ್ಟಿಯವ್ರೆ ಕೊಟ್ಬಿಟ್ಟು ನಿಮ್ಮ ಅಪ್ಪನಟ್ಟಿಯವ್ರೆ ಇಸ್ಕತ್ತಾರಲ್ಲ ಅಂತ. ಈಗ ಈಗ ನಾನು ಹೆಂಗ್ ಆಡ್ಬೇಕು? ನಮ್ಮ ಅಪ್ಪನಟ್ಟಿಯವ್ರಿಗೂ ಕಷ್ಟ ಇರಲ್ವಾ? ಅವ್ರು ಎಷ್ಟು ಕಷ್ಟಪಟ್ಟಾರೋ ಏನೋ ಕಣಯ್ಯ. ನನಗೆ ಹೊಟ್ಟೆ ಉರ್ದು ಹೋಯ್ತದೆ. ನನಗೆ ಅವ್ರ ಕಷ್ಟ ಎಲ್ಲ ನೆನ್ಸ್ಕೊಬಿಟ್ರೆ ನಮ್ಮ ಅವ್ವ ಅಪ್ಪ ಈ ವಯಸ್ಸಲ್ವೇ ಕೂಲಿ ಮಾಡಕ್ ಹೋಗ್ಬೇಕಾ? ಕೂಲಿ ಮಾಡಕ್ ಹೋಗ್ಬೇಕಾತೆ ಹೇಳಿ ನೀವೇ ಹಚ್ಕಟಾಗಿ ಅದನ್ನ ಸರ ಮಾಡ್ಬಿಟ್ಟು ಬ್ಯಾಂಕಲ್ಲಿ ದುಡ್ಡು ಕೊಟ್ಬಿಡ್ತೀನಿ. ಅಷ್ಟೆಷ್ಟು ಬಡ್ಡಿ ಬರ್ತದೆ. ಹಚ್ಕಟಾಗಿ ಆರಾಮಾಗಿ ಇಟ್ಟಿರ್ತಾರಂತೆ. ಸುಮ್ಮನೆ ಕಂಡವ್ರಿಗೆಲ್ಲ ತಿನ್ಸ್ಬಿಟ್ಟು ಉಡ್ಸ್ತವ್ರಿಗೆ ಮೋಸ ಮಾಡಕ್ಕಾಯ್ತಿಲ್ಲ ಕತೆ. ನಿಮ್ಮ ಮಗನ ಮಾತು ಕೇಳ್ಕೊಂಡು ನಡ್ರಿ ಇವ್ರನ್ನೇ ಯಾಕ ಹೋಗಿ. ನಾನು ಈಗ ಬರಕಾಯ್ತಿಲ್ಲ ನಾಳೆಗೆ ಬರ್ತೀನಿ ಹೋಗು. ಎಂತ ನಾಳೆಗೆ ಬಂದಿ ನಡಿ. ಈಗಲೇ ದೇವ್ರ ಮೇಲೆ ಕೈ ಮಾಡ್ಬು ನೀನು. ನನ್ನ ಇಷ್ಟ ನಾ ಮಡ್ಗುದ್ರೆ ಮಾಡ್ತೀನಿ ಮಡ್ದವ್ರಿಲ್ಲ. ನಾನು ಅದೇನ ನಿಮ್ಮ ಮುಂದೆ ಬಂದ್ಬಿಟ್ಟು ಪ್ರೂವ್ ಮಾಡ್ಬೇಕಾಗಿಲ್ಲ. ಅರ್ಥ ಆಯ್ತಾ? ನಿಮ್ಮ ಮುಂದೆ ಬಂದ್ಬಿಟ್ಟು ನಾನು ಯಾಕೆ ದೇವ್ರ ಮೇಲೆ ಕೈ ಮಾಡ್ದಾನೆ? ಯಾವಳ ನೀನು? ಯಾವಳ ಅಂದ್ಬಿಟ್ಟು ನಿನ್ನ ದೇವ್ರ ಮೇಲೆ ಕೈ ಮಾಡ್ದನಪ್ಪ ನೀನು? ಯಾವಳ ಅಂದ್ಬಿಟ್ಟು ನಮ್ಮ ಅಕ್ಕ ತಂಗಿ ಕೆಟ್ಟೋದ? ಇಲ್ಲ ನಮ್ಮ ಅಣ್ಣ ತಂಗಿ ಇಡ್ತಿರ್ ಕೆಟ್ಟೋದ ನೀನು? ಇಲ್ಲ ನಮ್ಮ ಅತ್ತೆ ಗಿತ್ತರ ಕೆಟ್ಟೋದ? ನನ್ನ ಸೊಸೆ ಕೆಟ್ಟೋದ ನೀನು? ಬೇಕಾಗಿಲ್ಲ ಕತೆ. ಹೋಗಿ ಮರವಾದಿಂದ ಕೆಲಸಕ್ಕೆ ಮಾಡಿ ಹೋಗು. ನಾನು ಬರಕಿಲ್ಲ. ನೀನು ನಮ್ಮ ಕರೀಲು ಬೇಡ. ಬೇಕಾರೆ ಕೂಟಕ್ಕೆ ಸೇರ್ಸು ನಡಿ ನೀನು. ಅಮ್ಮ ನಡೀರಿ. ಇವಳಿಂಗೆ ಹೇಳಿದ್ರೆ ಬಗ್ಗಕ್ಕಿಲ್ಲ ಕತೆ. ನಿಮ್ಮ ಮಗನೇ ಕರ್ಕ ಬಂದು ಸರಿಯಾದ ಕೆಲಸ ಮಾಡಕೈತಿದೆ. ನಡೀರಿ ಅತ್ತೆ ಬನ್ನಿ. ಇವಳಿಗೆ 3 ಕಾಸು ಮಾನ ಮರಿದಿಲ್ಲ. ಬೆಂಕಿ ಹಾಕ. ಅದೇ 3 ಬುಟ್ಟವ್ರು ಊರಿಗೆ ದೊಡ್ಡವರು ಅಂತ ಹೇಳ್ತಾರಲ್ಲ. ನಿನ್ನೆ ನೋಡ್ಬಿಟ್ಟು ಹೇಳಿರ್ಬೇಕು ಅವರೆಲ್ಲವ. ಕಂತಕೋ ನಾನೇ ನೋಡ್ಬಿಟ್ಟು ಹೇಳೋರೆ. ನಿಮ್ದೇನು ಏನು ಮುಗಿಯೋ ದೋಸ್ತ ಮನೆತನ ನೋಡವ. ನೆಟ್ವಾಗಿ ಮಗನ ಇರ್ಸ್ಕೊಳ್ವೆ ನೀನು. ಇಂಥ ಮಾತೇನು ಕಡಿಮೆ ಇಲ್ಲ ಕಣತೆ. ಇಂಥ ಮಾತೇನು ಕಡಿಮೆ ಇಲ್ಲ. ಇಂಥ ಮಾತಾಡೋಕ್ಕೆ ಮಗಳನ್ನ ಕಳಿಸೋದು ಮುಂದುವರಿಯುವುದು. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಎಲೆಕ್ಟ್ರಿಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ಇಷ್ಟ ಆದರೆ ಲೈಕ್ ಕೊಟ್ಬಿಡಿ. ಬರೋದ ಮತ್ತೆ